ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಜಾನಕಿ ನಿಧನಕ್ಕೆ ಸಂಗೀತ ನಿರ್ದೇಶಕ ಇಳಿಯರಾಜ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಲಂಡನ್ನಿಂದ ವಿಡಿಯೋ ಮೂಲಕ ಮಾತನಾಡಿದ ಇಳಿಯರಾಜ್, ಜಾನಕಿ ಅಮ್ಮ ನಿಧನದ ಸುದ್ದಿ ಕೇಳಿ ತಮಗೆ ಅತ್ಯಂತ ದುಃಖ ಮತ್ತು ಆಘಾತವಾಗಿದೆ ಅಂತ ಹೇಳಿದರು. ಜೀವನದಲ್ಲಿ ಅಸಹನೀಯ ದುಃಖಗಳನ್ನು ಸಹಿಸಲಾಗದ ಘಟನೆಗಳನ್ನು ಸಹಿಸಿಕೊಂಡು ಅವರು ಬದುಕಿದ್ರು ಎಂಬುದು ಅತ್ಯಂತ ವೇದನೆಯ ವಿಷಯ ಅಂತ ಸ್ಮರಿಸಿದ್ದಾರೆ. ತಮ್ಮ ಪ್ರತಿಭೆಯಲ್ಲಿ ಯಾರಿಗೂ ಕೂಡ ಕಡಿಮೆ ಇಲ್ಲ ಎಂಬುದನ್ನು ಜಾನಕಿ ಅಮ್ಮ ತಮ್ಮ ಪ್ರತಿಯೊಂದು ಹಾಡಿನಲ್ಲೂ ನಿರೂಪಿಸುತ್ತಲೇ ಬಂದಿದ್ದಾರೆ. ಅವರು ಅತ್ಯಂತ ಕಠಿಣ ಪರಿಶ್ರಮಿ. ಜಾನಕಿ ಅವರ ಅಗಲಿಕೆ ಭಾರತೀಯ ಚಲನಚಿತ್ರ ಸಂಗೀತ ಲೋಕಕ್ಕೆ ಒಂದು ದೊಡ್ಡ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು. ಎಸ್ ಜಾನಕಿ ನಿಧನಕ್ಕೆ ಇಳಿಯರಾಜ ಸಂತಾಪ ವಿಡಿಯೋ ಮೂಲಕ ಇಳಿಯರಾಜು ಕಣ್ಣೀರನ್ನ ಹಾಕಿದ್ದಾರೆ. ಅಸಹನೀಯ ದುಃಖ ಸಹಿಸಿ ಬದುಕಿದವರು ಆತ ಜಾನಕಮ್ಮ ಅಂತ ಹೇಳಿದ್ದಾರೆ. பெருமதிப்பிற்குரிய பாடகி ஜானகி அம்மா அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில் தன்னுடைய சொந்த வாழ்வில் எத்தனையோ துக்கங்களை தாங்க முடியாத நிகழ்வுகளை தாங்கி அவர்கள் வாழ்ந்தார்கள் என்பது மிகவும் வேதனைக்குரிய விஷயம். உலக கம்போசர்கள் மிகவும் மாமேதைகள். அவர்களுடைய ஒவ்வொருவருடைய வாழ்விலும் அவர்களுடைய தனிப்பட்ட வாழ்க்கை மிகவும் துக்கமானதாக இருந்திருக்கிறது என்பதுதான் இதுவரை நடந்திருக்கிறது. ஆனால் ஜானகி அம்மா அவர்கள் தன்னுடைய திறமையில் யாருக்கும் சளைத்தவர்கள் இல்லை என்பது ஒவ்வொரு பாடலிலும் நிரூபித்து கொண்டே வந்திருக்கிறார். மிகவும் கடினமான உழைப்பாளி. நான் ஒரு பாடலை உருவாக்குவதற்கு ஒவ்வொரு வாத்தியத்தையும் எவ்வளவு அக்கறையோடு சேர்ந்து அதில் விடாப்பிடியாக நான் நினைத்ததை வரவழைப்பேனோ அதே போல் அவர்களுக்கு சொல்லிக் கொடுத்த அந்த பாடலை அவர்களும் விடாப்பிடியாக என்னுடைய கடின உழைப்புக்கு ஈக்குவலான கடின உழைப்பை உடையவர்கள் அவர்கள். அதற்கு மேல் என்றே சொல்லலாம். சிறந்த கம்போசர், சிறந்த பாடல்களை, பஜன் சாங்குகளை நிறைய எழுதியிருக்கிறார். அவருடைய இழப்பு இந்திய திரைப்பட சங்கீத உலகத்திற்கு ஒரு பெரிய இழப்பு. அவரது ஆத்மா சாந்தி அடைய இறைவனை வேண்டுகிறேன். பெருமதிப்பிற்குரிய பாடகி ஜானகி அம்மா அவர்கள் ಕಾಲಮಾನ செய்தி கேட்டு மிகவும் துக்கமடைந்தேன். ಮಹಾನ್ ಗಾಯಕಿ, ನನ್ನ ತಾಯಿಯವರು ಮಹಾನ್ ನಾಯಕಿಯಾಗಿದ್ರು. ಈ ಗಾಯಕಿನೂ ನಾಯಕಿನೂ ಭಾರಿ ಆತ್ಮೀಯರು ಜೀವನದಲ್ಲಿ. ಅದು ನಾವು ಹೇಳ್ಕೊಳಕ್ ತೀರ್ಲು. ಅದೆಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೋ ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ತಾರೆ, ಆಶೀರ್ವಾದ ಮಾಡೋರು, ಚೆನ್ನಾಗಿರ್ಬೇಕು, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಹಿಂದೆ ಹಾಗೆ ತೀರ್ಕೊಂಡ್ರು. ಭಾರಿ ನೋವಾಗತ್ತೆ. ಕೃಷ್ಣನ್ ವಿಗ್ರಹನ ಇಟ್ಕೊಂಡು ದೇವ್ರು ಇಲ್ಲ ಅಂತ ಎಷ್ಟು ಜನ ಹೇಳ್ತಾರೆ. ದೇವ್ರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರು ಪ್ರಾಣನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ತರ ಹುಟ್ಟಕ್ಕೂ ಆಗಲ್ಲ. ಆ ತರ ಆ ಮುಖಚರ್ಯ ಇಟ್ಕೊಂಡು ಇನ್ನೊಬ್ರು ಬಂದ್ರೂ ಕೂಡ ಕಂಠನೆ ಬರಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ನನ್ನ ಅಂದಾಜ್ಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗೆ ಅನ್ನಿಸ್ತಿದೆ. ಏನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳೆಲ್ಲ ಹಾಡಿರೋದು. ಅರೇಬಿಯಾ ಭಾಷೆನಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗ್ಬೇಕು, ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗ್ಬೇಕು. ಖಂಡಿತ ಇಂಥ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದ್ರೆ ಅವ್ರಿಲ್ಲ. ನಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಇಲ್ಲೇ ನಿಧನರಾದ್ರು ಅನ್ನುವಂಥದ್ದು
ಅದು ಹೆಮ್ಮೆ ಪಡ್ಬೇಕಾದ್ದು ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇಲ್ಲಿ ಅವ್ರ ಕಂಠ ನಾವು ಕೇಳಬೇಕಾಗಿತ್ತು. ಮಾತಾಡಿದ್ರೇನೆ ಸುಮಧುರವಾಗಿರೋದ ಮಾತುಗಳು, ಮುತ್ತು ಒದರ್ದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇಲ್ಲ, ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರ ಹಾಗೇ ಹಾಡೋರು. ಅಂತವ್ರು ನಮ್ಗೆ ಅಷ್ಟು ಸರಿನೂ ಆಶೀರ್ವಾದ ಮಾಡಿದ್ರು, ಎಂದು ಮರೆಯಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ಭಗವಂತ ಈ ನೋವನ್ನ, ಕನ್ನಡಿಗರಿಗೆ ಅದರಲ್ಲೂ ಅವ್ರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡ್ಲಿ. ಮಹಾನ್ ಗಾಯಕಿ